ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 27ನೆಯ ಶ್ಲೋಕ. ಜಪೋಜಲ್ಪಶಿಲ್ಪಂ ಸಕಲಮಪಿ ಮುದ್ರಾ ವಿರಚನ ಗತಿಪ್ರಾದಾಕ್ಷಿಣ್ಯಕ್ರಮಣಮಶನಾದ್ಯಾಹುತಿ ವಿಧಿ ಪ್ರಣಾಮ ಸಂವೇಶ ಸುಖಮಖಿಲಮಾತ್ಮಾರ್ಪಣದೃಶ ಸಪರ್ಯಾಪರ್ಯಾಯಸ್ತವ ಭವತು ಯನ್ಮೇ ವಿಲಸಿತಂ. ಹೇ ಭಗವತಿಯೇ, ನಾನು ಶಾರೀರಿಕವಾಗಿ ಮಾಡುತ್ತಿರುವ ಎಲ್ಲ ಕ್ರಿಯೆಗಳು ಆತ್ಮಾರ್ಪಣ ಬುದ್ಧಿಯಿಂದ ನಿನಗೇ ಸಮರ್ಪಣೆ ಮಾಡುತ್ತಿದ್ದೇನಮ್ಮ. ನಾನಾಡುವ ಎಲ್ಲ ಮಾತುಗಳೂ ಸಹ ನಿನ್ನ ಮಂತ್ರ ಜಪವಾಗಲಿ, ನನ್ನ ಕರಗಳಿಂದ ಮಾಡುವ ಎಲ್ಲ ಹಸ್ತವಿನ್ಯಾಸಗಳು ನಿನ್ನ ಪೂಜೆಯಲ್ಲಿ ವಿನಿಯೋಗ ಮಾಡುವ ಮುದ್ರೆಗಳಾಗಲಿ, ನನ್ನ ಸಂಚಾರವೆಲ್ಲವೂ ನಮಸ್ಕಾರದ ಜೊತೆ ಮಾಡುವಂಥ ಪ್ರದಕ್ಷಿಣೆಯಾಗಲಿ ತಾಯಿ. ನಾನು ಭುಂಜಿಸುವ ಭೋಜನಾದಿಗಳು ಯಜ್ಞ ಕಾರ್ಯದಲ್ಲಿ ಸಮರ್ಪಿಸುವಂತಹ ಹವಿಸ್ಸಾಗಲಮ್ಮ. ಸ್ವೇಚ್ಛೆಯಿಂದ ಮಲಗುವಂಥದ್ದು ಸಾಷ್ಟಾಂಗ ಪ್ರಣಾಮವಾಗಲಿ ತಾಯಿ. ನಾನು ಅನುಭವಿಸುವ ಎಲ್ಲ ಸುಖವು ಹೇ ದೇವಿಯೇ ನಿನ್ನ ಪೂಜೆಯಾಗಲಿ. ಹೀಗೆ ನಿನ್ನ ಪ್ರೀತ್ಯರ್ಥವಾಗಿ ಪ್ರತೀ ಕ್ಷಣವು ಪ್ರತಿದಿನವೂ ನನ್ನಿಂದ ಸದಾಚಾರದಿಂದ ಕೂಡಿದ ಸತ್ಕಾರ್ಯವನ್ನು ಮಾಡಿಸಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ನಮ್ರರಾಗಿ ಗುರುಗಳು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆತ್ಮೀಯರೇ, ಈ ಶ್ಲೋಕವು ಅತ್ಯಂತ ಪ್ರಧಾನವಾದದ್ದು. ನಾವು ದೇವರ ಪೂಜೆಯಾದ ಮೇಲೆ ಈ ಶ್ಲೋಕವನ್ನು ಪಠಿಸಿ ನಮಸ್ಕಾರ ಮಾಡಿದರೆ ಅದು ಪೂರ್ಣವಾಗುತ್ತೆ ಅಂತ ಹೇಳಿ ಶ್ರೀವಿದ್ಯಾ ಉಪಾಸಕರು ಹೇಳ್ತಾರೆ. ಹಾಗೆಯೇ ನಾವು ಮಾಡುವಂಥ ಬಾಹ್ಯ ಪೂಜೆ ಆರಾಧನೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದದ್ದು ಅಥವಾ ಅದಕ್ಕಿಂತಲೂ ಬಹುಮಾನ್ಯವಾದದ್ದು ನಮ್ಮ ಅಂತರಂಗದಿಂದ ಮಾಡುವ ಅಮ್ಮನ ಆರಾಧನೆ. ಯಾಕೆ ಅಂದರೆ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತ ಲಲಿತಾ ಸಹಸ್ರನಾಮದಲ್ಲಿ ಹೇಳಿದ್ದಾರೆ. ಅಮ್ಮ ಅಂತರ್ಮುಖಿಯಾದವರಿಗೆ ಬೇಗ ಸಿಗ್ತಾಳೆ ಅಂತ. ನಮ್ಮ ಪ್ರತಿದಿನದ ವ್ಯಾವಹಾರಿಕ ಜೀವನದಲ್ಲೂ ಸಹ ನಮ್ಮ ಭಾವವು ಶುದ್ಧವಾದ ಭಕ್ತಿಯಿಂದ ಕೂಡಿದ್ದು ಯಾವಾಗಲೂ ಅಮ್ಮನನ್ನೇ ಪ್ರಾರ್ಥನೆ ಮಾಡುತ್ತಾ ಸ್ಮರಣೆ ಮಾಡುತ್ತಾ ನಮ್ಮ ಕೆಲಸದಲ್ಲಿದ್ದರೆ ಅದು ಅಮ್ಮನ ಪೂಜೆಯಾಗತ್ತೆ ಅಂತ. ಅದು ಬಿಟ್ಟು ಆಧ್ಯಾತ್ಮ ಸಾಧನೆ ಅಂದರೆ ಬೆಳಿಗ್ಗೆ ಕೇವಲ ಒಂದು 10 ನಿಮಿಷವೋ 20 ನಿಮಿಷವೋ ದೇವರ ಪೂಜೆಯನ್ನು ಮಾಡಿ ಮತ್ತೆ ಆ ದೇವರನ್ನು ನೆನಪು ಮಾಡಿಕೊಳ್ಳೋದು ಯಾವಾಗ ಅಂದರೆ ಮಾರನೆಯ ದಿನದ ಪೂಜೆಯಲ್ಲಿ ಮಾತ್ರ. ಹಾಗೆ ಮಾಡಿದ್ದೇ ಆದರೆ ಅದು ಆಧ್ಯಾತ್ಮ ಸಾಧನೆ ಆಗೋದಿಲ್ಲ ಅಂತ. ನಾವು ಪ್ರತಿನಿತ್ಯ ದೇವರನ್ನ ಶುದ್ಧವಾದ ಅಂತಃಕರಣದಿಂದ ಬೆಳಗಿನ ಜಾವದಲ್ಲಿ 1-2 ಗಂಟೆಗಳಾದರೂ ಪೂಜೆ ಮಾಡಬೇಕು. ತನ್ಮೂಲಕ ಏನಾಗುತ್ತೆ ಅಂತಂದರೆ ಆ ಬೆಳಿಗ್ಗೆ ಮಾಡಿರುವಂಥ ಆ ಪೂಜೆ, ಆ ಜಪ ಸಾಧನೆ ಉಳಿದ ದಿನವೆಲ್ಲ ಹಾಗೇ ಸಾಗಬೇಕು ಅನ್ನುವ ಕಾರಣದಿಂದ ನಮಗೆ ಆ ಪೂಜಾ ಸಾಧನವನ್ನು ಹಿರಿಯರು ಹೇಳಿಕೊಟ್ಟಿದ್ದಾರೆ. ನೋಡಿ, 48 ದಿನಗಳ ಕಾಲ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಹಾಕಿಕೊಂಡು ದೀಕ್ಷಾ ಬದ್ಧರಾಗಿರಬೇಕು ಅಂತ ಗುರುಸ್ವಾಮಿಗಳು ಹೇಳುತ್ತಾರೆ. ಯಾಕೆ 48 ದಿನ ಅಂದರೆ ಅಷ್ಟು ದೀರ್ಘವಾದ ದಿನಗಳು ಭಗವಂತನನ್ನು ಪ್ರಾರ್ಥನೆ ಮಾಡುತ್ತಾ ಸದಾಚಾರದಲ್ಲಿದ್ದು ಸತ್ಕರ್ಮವನ್ನು ಮಾಡುತ್ತಾ ಅಭ್ಯಾಸ ಮಾಡಿಬಿಟ್ರೆ ಇನ್ನು ನೀವು ಮಾಲೆ ತೆಗೆದ ಮೇಲೂ ಸಹ ನಿಮ್ಮ ಮುಂದಿನ ಜೀವನವೆಲ್ಲವೂ ಸತ್ಕರ್ಮದಲ್ಲೇ ನಡೆಯುತ್ತೆ, ಸದಾಚಾರಿಗಳಾಗಿ ಉಳಿದು ಬಿಡ್ತೀರಿ ಅಂತ. ಆ ಅಭ್ಯಾಸ ಹಾಗೆ ಮುಂದುವರಿಯಬೇಕು ಅಂತ. ಹೀಗಾಗಿ ಆತ್ಮೀಯರೇ, ದಿನವೆಲ್ಲ ಅಮ್ಮನವರ ಧ್ಯಾನ ಜಪ ಆಕೆಯಲ್ಲೇ ಮನಸ್ಸು ನಿಲ್ಲಿಸಿದಾಗ ನಾವು ನಮ್ಮ ಜೀವನದಲ್ಲಿ ತಪ್ಪನ್ನೋ ಅಥವಾ ಅಧರ್ಮವನ್ನು ಮಾಡಲಿಕ್ಕೆ ಮನಸ್ಸಾಗುವುದಿಲ್ಲ. ಯಾಕೆ ಅಂದರೆ ನಾವು ಜಗನ್ಮಾತೆಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇದು ಜಗನ್ಮಾತೆಗೆ ಪ್ರೀತಿಯಾಗಲಿ ಅಂತ ಮಾಡುವ ಯಾವುದೇ ಕರ್ಮ ಅಧರ್ಮವಾಗಲಿಕ್ಕೆ ಸಾಧ್ಯವಿಲ್ಲ ಅಂತ. ನೋಡಿ, ಈ ಶ್ಲೋಕ ಆರಂಭವಾಗುವಂಥದ್ದು ಜಪೋಜಲ್ಪಃ ಅಂದರೆ, ಹೇ ಜಗನ್ಮಾತೆ, ನಾನು ಆಡುವ ಮಾತೆಲ್ಲ ನಿನ್ನ ಜಪವಾಗಲಿ. ಜಗನ್ಮಾತೆ ಮಾತೃಕಾವರಣ ಸ್ವರೂಪಳು ಅಂದರೆ ಎಲ್ಲ ಅಕ್ಷರವೂ ಅವಳೇ ಆಗಿದ್ದಾಳೆ ಅಂತ. ಅಕ್ಷರ ಸಮೂಹವೇ ಅವಳು ಅಂತ. ಹೀಗಾಗಿ
ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಭ್ಯಸನಂ ಚೈವಂ ವಾಂಗ್ಮಯಂ ತಪ ಉಚ್ಯತೆ ಅಂತ ಭಗವಂತ ಗೀತೆಯಲ್ಲಿ ಹೇಳಿದಂತೆ, ಉದ್ವೇಗಗೊಳಿಸದ, ಸತ್ಯವಾದ, ಪ್ರಿಯವಾದ, ಹಿತವಾದ, ಹಾಗೆ ವೇದಾಭ್ಯಾಸವನ್ನು ಮಾಡಿದ, ಹಾಗೆ ಅಧ್ಯಯನಶೀಲರಾದಂಥ ಸದಾಚಾರಿಗಳ ಮಾತೆಲ್ಲ ಜಪವಾಗಿರುತ್ತೆ ಅಂತ ಕೃಷ್ಣ ಹೇಳಿದ್ದಾನೆ. ಆದ್ದರಿಂದ ನಮ್ಮ ಮಾತು ಜಪವಾಗಬೇಕಾದರೆ ನಮ್ಮ ಭಾಷೆಯಲ್ಲಿ ಶುದ್ಧತೆ ಇರಬೇಕು, ಕಲ್ಮಶವಿರಬಾರದು, ಅಶ್ಲೀಲತೆ ಇರಬಾರದು, ಮತ್ತೆ ಅದು ಕೇವಲ ಧರ್ಮಯುಕ್ತವಾಗಿರಬೇಕು, ದೈವವನ್ನ ಸದಾಕಾಲ ಕೀರ್ತಿಸುವಂತಹ ಮಾತನಾಡಬೇಕು. ಈ ರೀತಿಯಾದರೆ ನಮ್ಮ ಮಾತೆಲ್ಲ ಮಂತ್ರವೇ ಆಗತ್ತೆ, ಜಪವೇ ಆಗತ್ತೆ ಅಂತ. ಇನ್ನು ಮುಂದೆ ಶಿಲ್ಪಂ ಸಕಲಮಪಿ ಮುದ್ರಾ ವಿರಚನಾ ಅಂತ ಹೇಳಿದ್ದಾರೆ. ನಾನು ನನ್ನ ಕರಗಳಿಂದ ಮಾಡುತ್ತಿರುವಂಥ ಎಲ್ಲ ವಿಧವಾದ ಹಸ್ತವಿನ್ಯಾಸವು, ಏನೆಲ್ಲ ಕೆಲಸ ಮಾಡ್ತೇನೋ ಹೇ ಜಗನ್ಮಾತೆ, ಅದು ನಿನ್ನ ಪೂಜೆಯಲ್ಲಿ ನಿನಗೆ ವಿನಿಯೋಗ ಮಾಡುವಂಥ ಮುದ್ರೆಯಾಗಲಿ ತಾಯಿ. ಮುದ್ರೆ ಅಂತಂದ್ರೇನೆ ಮುದವನ್ನು ನೀಡುವಂಥದ್ದು, ಆನಂದ ಕೊಡುವಂಥದ್ದು ಅಂತ. ಸಾಧಾರಣವಾಗಿ ಶ್ರೀಮಾತೆಗೆ ದಶಮುದ್ರೆ ಅನ್ನುವಂಥದ್ದು ಬಹಳ ಪ್ರೀತಿ. ಹಾಗಾಗಿ ಲಲಿತಾ ಸಹಸ್ರನಾಮದಲ್ಲಿ ದಶಮುದ್ರಾ ಸಮಾರಾಧ್ಯ ಅಂತ ಹೇಳಿದ್ದಾರೆ. ಶ್ರೀವಿದ್ಯೆಯನ್ನ ಉಪಾಸನೆ ಮಾಡುವಂಥ ಮಹಾತ್ಮರು ದಶಮುದ್ರೆಯಿಂದ ಅಮ್ಮನನ್ನು ಉಪಾಸನೆ ಮಾಡ್ತಾರೆ. ಅಂದರೆ ಸಾಧಾರಣದವರು ಆ ದಶಮುದ್ರೆ ಗೊತ್ತಿಲ್ಲ ಅಂದಾಗ ನಿರ್ಮಲವಾದ ಭಕ್ತಿಯಿಂದ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡುವಂಥದ್ದು ಸರ್ವಶ್ರೇಷ್ಠ. ಹೀಗೆ ನನ್ನ ಕರಗಳಿಂದ ಮಾಡುವಂತಹ ಎಲ್ಲ ವಿನ್ಯಾಸವೂ ಅಮ್ಮನ ಮುದ್ರೆಯಾಗಲಿ ಅಂತ ಹೇಳಿದ್ದಾರೆ ಎಂದ ಮೇಲೆ, ನಾವು ನಮ್ಮ ಕರಗಳಿಂದ, ಕೈಗಳಿಂದ ಕೆಟ್ಟ ಕೆಲಸ ಮಾಡಲಿಕ್ಕಾಗತ್ತೆಯೇ? ಸಾಧ್ಯವಾದಷ್ಟು ಇನ್ನೊಬ್ಬರ ಕಣ್ಣೀರನ್ನು ಒರೆಸುವಂಥದ್ದಾಗಬೇಕು, ದಾನ ಧರ್ಮವನ್ನು ಮಾಡಬೇಕು, ಸತ್ಕಾರ್ಯವನ್ನ ಮಾಡಬೇಕು. ಅಂತಹ ಒಂದು ದಿವ್ಯವಾದಂತಹ ಚೇಷ್ಟೆಗಳೆಲ್ಲ ಅಮ್ಮನಿಗೆ ಮುದ್ರೆಯಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಗತಿಪ್ರಾದಾಕ್ಷಿಣ್ಯ ಕ್ರಮಣಂ, ನನ್ನ ಎಲ್ಲ ನಡೆಯೂ ಸಹ ಹೇ ಶ್ರೀಮಾತೆಯೇ ನಿನಗೆ ಪ್ರದಕ್ಷಿಣೆಯಾಗಲಮ್ಮ. ವಿಶ್ವವೆಲ್ಲ ಆ ಮಹಾ ಚೈತನ್ಯ ಸ್ವರೂಪಳಾದ ಅಮ್ಮನೇ ತುಂಬಿ ಹೋಗಿರುವಾಗ ನಾನು ಎಲ್ಲಿ ನಡೆದರೂ ಸಹ ಅಮ್ಮನೇ ಇದ್ದಾಳೆ, ನಾನು ಅಮ್ಮನ ಸುತ್ತಲೇ ಇದ್ದೇನೆ ಅನ್ನುವ ಭಾವದಿಂದ ನಡೆದಾಡಿದರೆ ಆಗ ನಾವು ನಡೆಯುವಂಥ ನಡೆಯೂ ಸಹ ಶುದ್ಧವಾಗಿರುತ್ತೆ, ಅಧರ್ಮದಿಂದ ಕೂಡಿರೋದಿಲ್ಲ, ಅದೆಲ್ಲ ಅಮ್ಮನಿಗೆ ಪ್ರದಕ್ಷಿಣೆಯಾಗುತ್ತೆ ಅಂತ. ಮುಂದೆ ಹೇಳ್ತಾರೆ, ಅಶನಾದ್ಯಾಹುತಿ ವಿಧಿ. ಅಮ್ಮ, ನಾನು ತಿನ್ನುವ ಆಹಾರವೆಲ್ಲ ನಿನಗೆ ನೈವೇದ್ಯವಾಗಲಿ, ಅಥವಾ ನೀನು ಜಠರಾಗ್ನಿಯಾಗಿ ಪ್ರತಿಯೊಬ್ಬರಲ್ಲೂ ಇರ್ತೀಯ, ಅದು ಆ ಮಹಾ ಅಗ್ನಿಯಲ್ಲಿ ನಾನು ಅರ್ಪಿಸುವಂಥ ಎಲ್ಲ ವಿಧವಾದಂಥ ಆಹಾರ ಪದಾರ್ಥಗಳು ಆಹುತಿಯಾಗಲಿ, ಹವಿಸ್ಸಾಗಲಿ, ಯಜ್ಞದಲ್ಲಿ ಅರ್ಪಿಸುವಂಥದ್ದಾಗಲಿ ಅಂತ. ಹಾಗಾಗಿ ನಾವು ತಿನ್ನುವ ಆಹಾರ ಹೇಗಿರಬೇಕು, ಎಲ್ಲಿ ತಿನ್ನಬೇಕು, ಹೇಗೆ ತಿನ್ನಬೇಕು ಅನ್ನುವುದೆಲ್ಲ ಮುಖ್ಯವಾಗುತ್ತೆ. ಏಕೆಂದರೆ ಒಳಗಡೆ ಇರುವಂಥದ್ದು ಜಗನ್ಮಾತೆ ಜಠರಾಗ್ನಿಯ ರೂಪದಲ್ಲಿದ್ದು ನಮ್ಮ ಎಲ್ಲ ಆಹಾರವನ್ನು ಪಚನ ಮಾಡ್ತಾ ಇದ್ದಾಳೆ. ಕೃಷ್ಣ ಹೇಳ್ತಾನೆ ಈ ಮಾತನ್ನ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ಹಾಗಾಗಿ ನಮ್ಮ ಆಹಾರವನ್ನ ಪಚನ ಮಾಡಿ ಇಡೀ ಶರೀರಕ್ಕೆ ಶಕ್ತಿಯನ್ನ, ಪುಷ್ಟಿಯನ್ನ ಕೊಡುತ್ತಿರುವಂಥದ್ದು ಆ ಭಗವತಿಯೇ. ಗೀತಾಚಾರ್ಯನಾದ ಕೃಷ್ಣ ಎಂತಹ ಆಹಾರವನ್ನು ಸ್ವೀಕರಿಸಬೇಕು ಅಂತ ನಮಗೆ ಹೇಳ್ತಾನೆ. ಆಯುಹು ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾಹ ಸ್ನಿಗ್ಧಾಹ ಸ್ಥಿರಾ ಹೃದಯಾಹ ಆಹಾರ ಸಾತ್ವಿಕ ಪ್ರಿಯ. ಆಯುಷ್ಯು ಹೆಚ್ಚು ಮಾಡುವಂಥ ಆಹಾರವನ್ನು ತಿನ್ನಬೇಕು, ಅಂತಃಕರಣಗಳನ್ನು ವಿಕಾರ ಮಾಡದಂತಹ ಆಹಾರ ತಿನ್ನಬೇಕು, ಶಾರೀರಿಕವಾಗಿ ಬಲವನ್ನು, ಆರೋಗ್ಯವನ್ನ, ಸುಖವನ್ನ ಹೆಚ್ಚು ಮಾಡುವಂಥ ಸಾತ್ವಿಕ ಆಹಾರವನ್ನು ಭುಂಜಿಸಬೇಕು ಅಂತ ಹೇಳ್ತಾರೆ. ಯಾಕೆ ಆಹಾರದ ಬಗ್ಗೆ ಇಷ್ಟೆಲ್ಲ ಚರ್ಚೆ ಮಾಡ್ತಾರೆ ಅಂದರೆ,
ನಮ್ಮ ಬುದ್ಧಿ ಮನಸ್ಸು ಕೆಲಸ ಮಾಡುವಂಥದ್ದೆಲ್ಲ ನಾವು ತಿನ್ನುವ ಆಹಾರದ ಮೇಲೆಯೇ ಅವಲಂಬಿತವಾಗಿರುತ್ತೆ. ಅದಕ್ಕೆ ಉಪನಿಷತ್ಕಾರರು ಹೇಳ್ತಾರೆ, ಆಹಾರ ಶುದ್ಧೌ ಸತ್ವಶುದ್ಧಿ, ಸತ್ವಶುದ್ಧೌ ಧ್ರುವ ಸ್ಮೃತಿ, ಸ್ಮೃತಿರ್ಲಾಭೆ ಸರ್ವಗ್ರಂಥೀನಾಂ ವಿಪ್ರ ಮೋಕ್ಷ ಅಂತ. ಸಾತ್ವಿಕ ಆಹಾರದಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಶುದ್ಧವಾದ ಮನಸ್ಸಿಗೆ ಮಾತ್ರ ಪರಮಾತ್ಮನ ಸ್ಮರಣೆಯುಂಟಾಗುತ್ತೆ, ಸ್ಥಿರವಾಗಿ ನಿಲ್ಲುತ್ತೆ. ಯಾವಾಗ ಪರಮಾತ್ಮನ ಸ್ಮರಣೆ ನಿರಂತರವಾಗಿ ಆಗ್ತಾ ಇರುತ್ತೋ ಆಗ ಅಜ್ಞಾನದ ಎಲ್ಲ ಗ್ರಂಥಿಗಳು ನಾಶವಾಗುತ್ತೆ, ಅದು ಮೋಕ್ಷಕ್ಕೆ ಮಾರ್ಗವಾಗುತ್ತೆ. ಆ ಕಾರಣದಿಂದಾಗಿ ನಾವು ಭುಂಜಿಸುವಂಥ ಆಹಾರ ಯೋಗ್ಯವಾಗಿರಬೇಕು, ಹಿತವಾಗಿರಬೇಕು, ಮಿತವಾಗಿರಬೇಕು ಮತ್ತು ಸಾತ್ವಿಕವಾಗಿರಬೇಕು. ಈ ಎಲ್ಲ ಆಹಾರಗಳು, ಸಾತ್ವಿಕ ಆಹಾರಗಳು ಜಗನ್ಮಾತೆ ನಿನಗೆ ನೈವೇದ್ಯವಾಗಲಮ್ಮ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಪ್ರಣಾಮ ಸಂವೇಶ. ಅಮ್ಮ, ನಾವು ಮಲಗ್ತೇವಲ್ಲ, ಆಗ ನಮ್ಮ ಶರೀರದ ಎಲ್ಲ ಅಂಗಾಂಗಗಳು ಭೂಮಿಯನ್ನು ತಾಕಿರುತ್ತೆ. ಹಾಗಾಗಿ ನಾನು ಮಲಗುವಂಥದ್ದೇ ನಿನಗೆ ಸಾಷ್ಟಾಂಗ ನಮಸ್ಕಾರವಾಗಲಮ್ಮ ಅಂತ ರಮಣ ಮಹರ್ಷಿಗಳು ಒಂದು ಮಾರ್ಗದರ್ಶನವನ್ನು ನಮಗೆ ಮಾಡ್ತಾರೆ. ಯಾರು ನಿದ್ರೆ ಮಾಡುವ ಮೊದಲು ದೈವವನ್ನೇ ಸ್ಮರಣೆ ಮಾಡುತ್ತಾ ಮಲಗುತ್ತಾರೋ ಮತ್ತೆ ಎಚ್ಚರವಾದ ತಕ್ಷಣದಲ್ಲಿಯೇ ದೈವ ಸ್ಮರಣೆಯಿಂದ ಏಳುತ್ತಾರೋ ಅಷ್ಟು ಹೊತ್ತುಗಳು ಕಾಲ ಅವರು ಧ್ಯಾನ ಸಮಾಧಿಯಲ್ಲಿದ್ದರು ಅಂತ ನಿರ್ಣಯ ಮಾಡ್ತಾರಂತೆ. ಹಾಗಾಗಿ ನಾವು ಮಲಗುವ ಮುನ್ನ ಹಾಗೆ ಬೆಳಿಗ್ಗೆ ಎಚ್ಚರವಾಗುವ ಸಂದರ್ಭದಲ್ಲಿ ನಾವು ಭಗವತಿಯ ನಾಮಸ್ಮರಣೆಯನ್ನ ಮಾಡಿ ಎದ್ದರೆ ಅದು ಧ್ಯಾನ ಸಮಾಧಿಯಾಗಿರುತ್ತೆ, ಇಡೀ ನಿದ್ರೆ ಅಂತ. ಮುಂದೆ ಗುರುಗಳು ಹೇಳ್ತಾರೆ, ಸುಖಮಖಿಲಂ, ನಾನು ಅನುಭವಿಸುವ ಎಲ್ಲ ಸುಖವು, ಶರೀರಕ್ಕೆ ಏನೆಲ್ಲ ಸುಖೋಪಭೋಗಗಳನ್ನು ಕೊಡ್ತೇನೋ ಹೇ ಜಗನ್ಮಾತೆ, ಅದು ನಿನ್ನ ಪೂಜೆಯಾಗಲಿ, ನಿನಗರ್ಪಿತವಾಗಲಿ. ಅದನ್ನೇ ಮುಂದೆ ಹೇಳ್ತಾ ಇರೋದು ಆತ್ಮಾರ್ಪಣ ದೃಶ. ಈ ವಾಕ್ಯವೇ ಈ ಶ್ಲೋಕದ ಜೀವಾಳವಾಗಿರುವಂಥದ್ದು. ಅಂದರೆ ಶಾರೀರಿಕವಾಗಿ ನಾವು ಏನೆಲ್ಲ ಕ್ರಿಯೆಗಳನ್ನು ಮಾಡ್ತೇವೋ ಆ ಎಲ್ಲ ಕ್ರಿಯೆಗಳು ಅಮ್ಮ ನಿನಗೆ ಪ್ರೀತಿಯಾಗಲಿ ಅನ್ನುವ ಭಾವಶುದ್ಧಿಯಿಂದ ಮಾಡಬೇಕು ಅಂತ ಗುರುಗಳೇ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೃಷ್ಣ ಹೇಳ್ತಾನೆ, ಯತ್ ಕರೋಷಿ ಯಜಶ್ನಾಶಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಯಸ್ಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಅರ್ಜುನ, ನೀನು ಏನು ಮಾಡುವೆಯೋ, ಏನು ತಿನ್ನುವೆಯೋ, ಏನು ಕೊಡುವೆಯೋ, ಯಾವ ವ್ರತವನ್ನು ಮಾಡುವೆಯೋ, ನಿನ್ನ ಎಲ್ಲ ಕ್ರಿಯೆಗಳು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡು, ತತ್ ಕುರುಷ್ವ ಮದರ್ಪಣಂ ಅಂತ ಸ್ವಾಮಿ ಹೇಳಿದ್ದಾನೆ. ಹೀಗೆ ಹೇ ಜಗನ್ಮಾತೆ, ನಾನು ಮಾಡುವಂಥ ಪ್ರತಿಯೊಂದು ಶಾರೀರಿಕವಾದ ಕ್ರಿಯೆಗಳು ನನ್ನಲ್ಲೇ ಆತ್ಮಸ್ವರೂಪಳಾಗಿರಬಹುದಾದ ನಿನ್ನ ಪ್ರೀತಿಗಾಗಿ ಮಾಡುತ್ತಿದ್ದೇನಮ್ಮ, ಇದನ್ನೆಲ್ಲ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅನ್ನುವ ಭಾವವಿರಬೇಕು ಅಂತ. ಆತ್ಮೀಯರೇ, ನವವಿಧ ಭಕ್ತಿಯಲ್ಲಿ ಕೊನೆಯ ಭಕ್ತಿ ಆತ್ಮನಿವೇದನೆ ಅಂತ. ಯಾರು ತನ್ನನ್ನು ತಾನು ಜಗನ್ಮಾತೆಗೆ ಸಮರ್ಪಣೆ ಮಾಡಿಕೊಂಡಿರ್ತಾರೋ ಆ ಭಕ್ತಿ ಪರಾಕಾಷ್ಠೆಯ ಭಕ್ತಿಯಾಗಿರುತ್ತೆ. ಅದಕ್ಕಿಂತಲೂ ಉತ್ಕೃಷ್ಟವಾದ ಭಕ್ತಿ ಇನ್ನೊಂದಿಲ್ಲ. ಅಂತಹ ಮಹಾತ್ಮರ ಮಾತೆಲ್ಲ ಜಪವೇ ಆಗಿರುತ್ತೆ. ಆ ದಿವ್ಯ ಪುರುಷರ ಕರಚೇಷ್ಟೆಯೆಲ್ಲ ಮುದ್ರೆಯೇ ಆಗಿರುತ್ತೆ. ಆ ತಪಸ್ವಿಗಳ ನಡೆಯೆಲ್ಲ ಪ್ರದಕ್ಷಿಣೆಯೇ ಆಗಿರುತ್ತೆ. ಆ ಸತ್ಪುರುಷರು ಏನು ತಿಂದರೂ ಸಹ ಅವರಲ್ಲಿರುವ ಆತ್ಮಸ್ವರೂಪಕ್ಕೆ ಅದು ನೈವೇದ್ಯವಾಗಿರುತ್ತೆ. ಅಂತಹ ಯೋಗಿಗಳು ಮಲಗಿದರೆ ಅದು ಭಗವತಿಗೆ ಸಾಷ್ಟಾಂಗ ಪ್ರಣಾಮಗಳಾಗಿರುತ್ತೆ. ಅಂತಹ ವಿಭೂತಿ ಪುರುಷರ ಭೋಗವೆಲ್ಲ ಜಗನ್ಮಾತೆಯ ಪೂಜೆಯೇ ಆಗಿರುತ್ತೆ, ಅವಳಿಗೆ ಅರ್ಪಣೆ ಮಾಡುತ್ತಿರುತ್ತಾರೆ ಅಂತ. ಯಾಕೆ ಅಂತಂದರೆ ಬ್ರಹ್ಮಜ್ಞರಿಗೆ ಶ್ರೀಮಾತೆ ಬಿಟ್ಟರೆ ಜಗತ್ತಿನಲ್ಲಿ ಮತ್ತೊಂದು ವಸ್ತು ಇಲ್ಲ. ಎಲ್ಲರಲ್ಲೂ ಎಲ್ಲ ಕಡೆಯಲ್ಲೂ ಎಲ್ಲವೂ ಬ್ರಹ್ಮವೇ ಅನ್ನುವಂತಹ ಆ ದಿವ್ಯವಾದ ಸ್ಥಿತಿಯನ್ನು ಅವರು ತಲುಪಿರ್ತಾರಾದ್ದರಿಂದ ಅವರು ಮಾಡುವ ಎಲ್ಲ ಕ್ರಿಯೆಗಳು ಭಗವದರ್ಪಿತ ಬುದ್ಧಿಯಿಂದಲೇ ಮಾಡ್ತಾ ಇರ್ತಾರೆ. ಆದ್ದರಿಂದ ಜನಸಾಮಾನ್ಯರು ಶಾರೀರಿಕವಾಗಿ ಮಾಡುವ ಕೃತ್ಯಕ್ಕೆ
ಪರಬ್ರಹ್ಮದಲ್ಲೇ ಸದಾಕಾಲ ಲೀನರಾದಂಥ ಮಹಾತ್ಮರು ಮಾಡುವ ಶಾರೀರಿಕ ಕೃತ್ಯವನ್ನು ಹೋಲಿಸಬಾರದು ಅಂತ. ಯಾಕೆಂದರೆ ಆ ಮಹಾತ್ಮರು ಆತ್ಮಾರ್ಪಣ ದೃಶ ಅನ್ನುವ ಭಾವದಿಂದ ಮಾಡ್ತಾ ಇರ್ತಾರೆ. ಆದರೆ ನಾವು ನಮ್ಮ ಶರೀರಕ್ಕಷ್ಟೇ ಸುಖ ಸಿಗಲಿ ಅನ್ನುವಂಥ ದೃಷ್ಟಿಯಲ್ಲಿ ನಾವಿರ್ತೇವೆ. ಹೀಗಾಗಿ ಆತ್ಮಾತ್ವಂ ಗಿರಿಜಾಮತಿ ಸಹಚರಾ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾ ಗಿರೋ ಯದ್ಯತ್ಕರ್ಮ ಕರೋತಿ ತದ್ವದಖಿಲಂ ಶಂಭೋ ತವಾರಾಧನಂ ಅಂತ ಮಹಾತ್ಮರು ಹೇಳಿದಂತೆ ನಾವು ಮಾಡುವಂಥ ಶಾರೀರಿಕವಾದ ಪ್ರತಿಯೊಂದು ಕ್ರಿಯೆಗಳು ಜಗನ್ಮಾತೆ ನಿನಗೆ ಪ್ರಿಯವಾಗಲಿ, ನಿನಗರ್ಪಿತವಾಗಲಮ್ಮ ಅನ್ನುವ ಭಾವದಿಂದ, ಶುದ್ಧವಾದ ಭಾವದಿಂದ ಮಾಡುತ್ತಾ ಇದ್ದರೆ ಅದು ಜಗನ್ಮಾತೆಗೆ ಖಂಡಿತವಾಗಿಯೂ ಅರ್ಪಿತವಾಗುತ್ತೆ. ಯಾಕೆ ಅಂದರೆ ಅಲ್ಲಿ ಸದಾಚಾರವೇ ಇರುತ್ತೆ, ಸತ್ಕರ್ಮವೇ ಇರುತ್ತೆ ಅನ್ನುವ ಕಾರಣದಿಂದ. ಹೀಗಾಗಿ ಆತ್ಮೀಯರೇ, ಇಂತಹ ದಿವ್ಯವಾದಂಥ ಸಂದೇಶವನ್ನು, ಮಾರ್ಗದರ್ಶನವನ್ನು ಮಾಡುತ್ತಿರಬಹುದಾದಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಕ್ಕೂ ಆ ಜಗದಂಬೆಯಾದಂಥ ಆತ್ಮಸ್ವರೂಪಳಾದ ಶ್ರೀಲಲಿತೆಯ ಚರಣಾರವಿಂದಕ್ಕೂ ಸಹ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.